ಹಸಿರು ಮೇವು ಅಂತಂದ್ರೆ ಈಗ ಹಸಿರು ಮೇವುಗಳಲ್ಲಿ ಏನಪ್ಪ ಏನೇನು ಹಾಕಿಯಪ್ಪ ಹಸಿರು ಮೇವುಗಳ ಈಗ ಏನು ಹಾಕಿದ್ರು ತಿಂತವೆ ಅಂತ ನಾವು ಹಾಕ್ಬಿಡ್ಬೋದು. ಅಂತಂದ್ರೆ ಇವಾಗ ಏನೇನು ಹಾಕವು ಕೋಳಿಗಳಿಗೆ ಈಗ ಜ್ವಾಳ ಕಡಿ ಚಿಗ್ರು ಈಗ ಗರಿಕೆ ಕೊನ್ನಾರಿ ಸೀಮೆ ಹುಲ್ಲು ಹಾಕೋರು ತಿಂತ ನಮ್ಮ ಕೋಳಿಗಳು. ಅಂತಂದ್ರೆ ಈಗ ಕಾಣಿಸ್ತಾ ನೋಡ್ರಿ ಇವತ್ತು ಸೀಮೆ ಹುಲ್ಲೇ ಹಾಕಿರೋದು ಕೋಳಿಗಳಿಗೆ. ಅಂತಂದ್ರೆ ಹಿಂಗೆ ಕೋಳಿಗಳಿಗೆ ಸೀಮೆ ಹುಲ್ಲು ಹಾಕ್ಬಿಟ್ಟು ತಿನ್ಕತ್ತವೆ. ನೀವೇನು ಅಂಥದ್ದು ಇಂಥದ್ದು ಅಂತೇನಿಲ್ಲ, ಚಿಗ್ರ ಹಾಕ್ಬೇಕು. ಅಂತಂದರೆ ಚಿಗ್ರ ತಂದು ಹಂಗೆ ಹಾಕ್ಬಿಡ್ಬೇಕು. ಯಾವುದೇ ರೀತಿ ಕಟ್ ಮಾಡೋದು ಪಟ್ ಮಾಡೋದೆಲ್ಲ ಮಾಡೋಕೆ ಹೋಗ್ಬಿಡ್ರಿ. ಆಮೇಲೆ ಇನ್ನೊಂದೇನು ಅಂದರೆ ಪರಂಗಿಕಾಯಿಗಳನ್ನ ನೀವು ಕಟ್ ಮಾಡಿ ಹಾಕ್ಬಾರ್ದು. ಅಂತಂದರೆ ಕೋಳಿಗಳಿಗೆ ಪರಂಗಿಕಾಯಿ ಏನಾದರೂ ಹಾಕ್ತೀನಿ ಅಂದರೆ ಕಟ್ ಮಾಡಿ ಹಾಕೋದಕ್ಕಿಂತ ಹಂಗೆ ಹಾಕ್ಬಿಡ್ರಿ. ಅದು ಕೊಳ್ತಂಗೆ ಅದ್ರೊಳಗಡೆ ತಿಂದರೆ ಚೆನ್ನಾಗಿರ್ತದೆ ವಿನಃ ನೀವೇನಾದರೂ ಅದನ್ನ ಹಂಗೆ ಕಟ್ ಮಾಡಿ ಹಾಕ್ತಿದ್ರೆ ಅರ್ಧ ತಿಂತವೆ ಅರ್ಧ ವೇಸ್ಟ್ ಮಾಡ್ತವೆ. ಅದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಅದ್ರ ಪಾಡ್ಗೆ ಅದ ತಿನ್ನೋಕೆ ಬಿಟ್ಬಿಡ್ರಿ. ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತಾ ಇರೋದು ನಿಮಗೆ ಪರಂಗಿಕಾಯಿ ಕಟ್ ಮಾಡೋದಾಯ್ತಾ. ಇನ್ನು ಚಿಗುರುಗಳು ಅಂತಂದರೆ ಸೀಮೆ ಹುಲ್ಲು ಚಿಗುರು ಆಗ್ಬೋದು, ಜ್ವಾಳ ಕಡ್ಡಿ ಚಿಗುರು ಆಗ್ಬೋದು, ನುಗ್ಗೆ ಸೊಪ್ಪಿನ ಚಿಗುರು ಆಗ್ಬೋದು. ಕೋಳಿಗಳಿಗೆ ಜಾಸ್ತಿ ಚಿಗುರು ಮೇವು ಹಾಕಿ. ಅಂತಂದರೆ ಬಲ್ತೋಗಿರೋದು ಈ ಥರದ್ದೆಲ್ಲ ತಂದಾಕ್ತಾಗ ತಿನ್ನಲ್ಲ. ಅಂದರೆ ನೀವು ಸೀಮೆ ಹುಲ್ಲನ್ನೇ ಕಡ್ದಾಕ್ಬೋದು, ಪರಂಗಿ ಎಣ್ಣೆ ಕಡ್ದಾಕ್ಬೋದು. ಮತ್ತು ಇನ್ನೊಂದು ಏನು ಅಂತೀವಲ್ಲಪ್ಪ ಪರಂಗಿ ಇದು ಬಾಳೆಕಾಯಿ ದಿಂಡು, ಆ ದಿಂಡನ್ನ ತುಂಬ ಜನ ಕಡ್ದು ಹಾಕ್ತಾ ಇರ್ತಾರೆ. ಅಂದರೆ ಎಷ್ಟೋ ವೀಡಿಯೋದಲ್ಲಿ ನಾನು ನೋಡಿದ್ದೀನಿ, ಎಷ್ಟೋ ಜನ ಅದು ನೋಡ್ಬಿಟ್ಟು ವೀಡಿಯೋದಲ್ಲೆಲ್ಲ ಮಾಡ್ತಾ ಇರ್ತೀರ. ಬಟ್ ಅದರಲ್ಲಿ ಏನು ಅಂತಂದರೆ ಪರಂಗಿಕಾಯಿ ದಿಂಡು ಕೂಡ ಎಳೆದು ಹಾಕ್ಬೇಕು. ಅಂದರೆ ಎಳೆದು ಹಾಕಿದ್ರೆ ಚೆನ್ನಾಗಿ ತಿನ್ನೋದು. ನೀವು ಪಲ್ತಿರೋದು ಈ ಥರದ್ದು ಹಾಕಕ್ಕೆ ಹೋದರೆ ಅವು ತಿನ್ನೋದಿಲ್ಲ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ಹಾಕಕ್ಕೆ ಹೋಗ್ಬಿಡ್ರಿ. ಹಾಕ್ತೀವಿ ಅನ್ನೋದಿತ್ತು ನಿಮ್ಗೆ ಹಾಕಕ್ಕೆ ಇಷ್ಟ ಆಯಿತು ಅಂತಂದರೆ ನೀವು ದಯವಿಟ್ಟು ಹಾಕೋದು ಹಸಿರು ಮೇವುಗಳನ್ನ ಚಿಗುರು ಅಂತಂದರೆ ಚಿಗುರುಗಳು ಅಂತಂತೀವಿ ನಾವು. ಚಿಗುರುಗಳನ್ನ ಕುಯ್ಕೊಂಬಂದು ಹಾಕಿದ್ರೆ ಚೆನ್ನಾಗಿ ತಿಂತವೆ. ಅಷ್ಟು ಇತ್ತು ಅಂತಂದರೆ ನಿಮ್ಮ ಗದ್ದೆಗಳಲ್ಲಿ ಇದು ಹೊಲಗಳಲ್ಲಿ ಗರಿಕೆ ಸಿಕ್ತುತ್ತೆ ಅವ್ರ ಮೇಲೆ. ಆ ಗರಿಕೆ ಹುಲ್ಲ ಜಾಸ್ತಿ ತಂದು ಹಾಕಿ ಚೆನ್ನಾಗಿ ತಿಂತಾವೆ ಕೋಳಿಗಳು. ಅಂದರೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದೇನಪ್ಪ ಅಂತಂದರೆ ಈಗ ಕೋಳಿಗಳು ಅಂತಂದರೆ ಈಗ ಕಾವು ಕೂತಿರೋ ಕೋಳಿಗಳನ್ನ ಒಂದು ದಿನದಲ್ಲೇ ಎದುರಿಸೋದು. ಅಂದರೆ ನಿಮ್ಗೇನಾದರೂ ಐಡಿಯಾ ಇದೆಯಾ ಅಂತಂದರೆ ಒಂದು ದಿನದಲ್ಲೇ ಕಾವು ಕೂತಿರೋ ಕೋಳಿಗಳನ್ನ ಎದುರಿಸೋದು ಯಾವ ಥರ ಅಂತಂದರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೇದಿ ದಬಾಕಂದಾದಮೇಲೆ ಬಿಸಿಲು ಟೈಮಲ್ಲಿ ಸೆಕೆನಾರ ತಡಿಲಿಲ್ಲ ಅಂದರೆ ಮಲಿಕಳದು ಕೋಳಿಗಳು. ಇದೊಂದು ಕೋಳಿ ಮಲಗಿತ್ತು, ಬಂದಾಗಲೇ ನೋಡಿರಬೇಕು. ಇದೊಂದು ಅಲ್ಲಿ ಮಲಗೈತೆ ನೋಡ್ರಿ, ಎದೊಳ್ಬಿಟ್ಟು ಎಲ್ಲ. ನಿಮ್ಗೇನಾದರೂ ಇವಾಗ ಕಾವು ಕೂತಿರೋ ಕೋಳಿಗಳನ್ನ ಒಂದು ದಿನದಲ್ಲೇ ಎದುರಿಸುವಂಥ ಪ್ಲ್ಯಾನ್ ಏನಾದರೂ ಇದೆಯಾ ಅಂತಂದರೆ ನೀವು ಕೋಳಿಗಳನ್ನ ಸಾಕಿರ್ತೀರ ಮತ್ತು ಕೋಳಿ ಬಗ್ಗೆ ಗೊತ್ತಿರುತ್ತೆ. ಒಂದು ದಿನದಲ್ಲೇ ಕೋಳಿಗಳು ಆಟೋಮೆಟಿಕ್ ಕಾವು ಕೂತಿರೋದು ಎದೊಳ್ಬೇಕು. ಆ ಥರದ್ದು ಏನಾದರೂ ಐಡಿಯಾ ಇದೆ? ಬನ್ನಿ ತೋರಿಸ್ತೀನಿ. ನಿನ್ನೆ ಕಾಲು ಕಟ್ಬಿಟ್ಟು ಹಾಕಿದೆ, ಬಾತು ಕೋಳಿಗಳು ಕ್ರಾಸ್ ಮಾಡ್ತಾಯಿತ್ತು ನೋಡಿ ಅಂತ. ಇವಾಗ ಅದೇ ಥರ ಏನಿಲ್ಲಿ ಕಾಣಿಸ್ತಾ ಇರೋದು ಮರಿಗಳು ನೋಡ್ಕೊಳ್ಳಿ. 1 ತಿಂಗಳ ಮರಿಗಳು, ಪ್ಯೂರ್ ನಾಟಿ ಮರಿಗಳು ಹೊರಗಡೆನೇ ಬಿಟ್ಟಿರೋದು. ಇವು ಕಾವು ಕೂತಿರೋ ಕೋಳಿಗಳು. ಎಷ್ಟಾರು ಎದೊಳಿಸಿ ಎಷ್ಟಾದರೂ ಬಿಟ್ಕೊಳ್ಳಿ ಕೂತಿರೋ ಕೋಳಿಗಳು. ಈಗ ನಮ್ಮ ಹತ್ರ ಇದಕ್ಕೆ ಮೊಟ್ಟೆ ಇಲ್ಲ. ಈಗ ಮೊಟ್ಟೆ ಇಲ್ಲದೆ ಇರೋ ಕಾರಣಕ್ಕೆ ಏನು ಮಾಡಬೇಕು, ಒಂದು ದಿನದಲ್ಲೇ ತೆಗ್ದು ಆಚೆಗೆ ಬಿಡುವಂಥದ್ದು. ಅಂತಂದರೆ ಒಂದು ದಿನದಲ್ಲಿ ಹಿಂಗಾದರೂ ಆಗ್ಬೋದಾ ಅಂತ ನಿಮ್ಮಂಗೆ ಕೇಳ್ತಾ ಇರೋದು. ಅಂದರೆ ನೀವೇ ಯಾವುದೇ ಥರ ಮೆಥಡ್ ಯೂಸ್ ಮಾಡ್ತೀರಾ ಮತ್ತು ಕಾವು ಕೂತಿರೋ ಕೋಳಿಗಳನ್ನ ಯಾವ ಥರ ಎದುಳಿಸ್ತೀರಾ ಅಂದರೆ ಪ್ಯೂರ್ ನಾಟಿ ಕೋಳಿಗಳು ಸಾಕಿರೋರು ಮತ್ತು ಕೋಳಿಗಳು ಸಾಕಿರೋರು. ಅಂದರೆ ಈ ಕೋಳಿಗಳೆಲ್ಲ ಕಾವು ಕೂತೈತಿ. ಇವಾಗ ಇದನ್ನು ಎದುಳಿಸೋದು ಯಾವ ಥರ ಅಂತಂದರೆ ನಿಮ್ಮ ಪ್ರಕಾರ ನೀವು ಯಾವ ಥರ ಎದುಳಿಸ್ತೀರಾ ಮತ್ತು ಇದನ್ನ ಕಮೆಂಟ್ ಮಾಡಿ. ಮೊಟ್ಟೆ ಇಕ್ಕೋಕ್ಕೆ ಅಂದರೆ ಇವಾಗ ಕಳ್ಳನ ಮಗನ ಕೋಳಿಗಳು ಕೆಲವು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮೊಟ್ಟೆ ಇಕ್ತವೆ. ಅವು ಒಂದು ಥರ ಕೋಳಿಗಳಾಯಿತು ಅಂದರೆ ಕೋಳಿಗಳಿಗೆ ಜಾಗ ಬೇಕು ಮೊಟ್ಟೆ ಇಕ್ಕೋಕ್ಕೆ. ಅಂದರೆ ನೀವೇನಾದರೂ ಯಾವ ಥರ ಜಾಗ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ. ನಾನು ಮಾಡಿರೋ ಜಾಗ ಬಂದು ಈ ಥರ ಟೊಮೊಟೊ ಟ್ರೈ ಅಂತ ದ್ರಾಕ್ಷಿ ಟ್ರೈಗಳಿವೆಲ್ಲ. ಅಂದರೆ ದ್ರಾಕ್ಷಿ ಟ್ರೈಯಲ್ಲಿ ನಾನು ಈ ಥರ ಮಾಡಿರೋದು. ಈ ಥರದ್ದು ಟೊಮೊಟೊ ಟ್ರೈ ಅಂದರೆ ಇವೆಲ್ಲ ದ್ರಾಕ್ಷಿ ಟ್ರೈಗಳು. ಅಂತಂದರೆ ದ್ರಾಕ್ಷಿ ಹಣ್ಣಿನ ಟ್ರೈಗಳು ಬಂದು ಒಂದಕ್ಕೆ 40 ರೂಪಾಯಿ ಇರುತ್ತೆ. ಅಂದರೆ ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದ್ರೊಳಗಡೆ ಕೋಳಿ ಹೋಗ್ಬಿಟ್ಟು ಈ ಥರ ಮೊಟ್ಟೆ ಇಕ್ಕುತ್ತೆ. ಇಲ್ಲಿ ಕೂತೈತೆ ನೋಡ್ರಿ, ಇಲ್ಲೊಂದು ಮತ್ತು ಅದು ಈಗ ಬಂದೈತೆ ಅದೊಂದು. ಆಮೇಲೆ ಇಲ್ಲಿ ಮೊಟ್ಟೆ ಇಕ್ಕೋಕ್ಕೆ ಈ ಥರ ಕೂತಿರೋದು. ಅಂತಂದರೆ ನಿಮ್ಮ ಹತ್ರ ಯಾವ ಥರ ಮೆಥಡಲ್ಲಿ ಮೊಟ್ಟೆ ಇಕ್ತವೆ ಮತ್ತು ಮೊಟ್ಟೆ ಇಕ್ಕೋಕ್ಕೆ ಯಾವ ಥರ ಜಾಗ ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯ ಇತ್ತು ಅಂದರೆ ಕಮೆಂಟ್ ಮಾಡಿ. ನಮಗೂ ತುಂಬ ಉಪಯೋಗ ಆಗುತ್ತೆ. ನೀವೇನಾದರೂ ಬೇರೆ ಸಿಸ್ಟಮ್ ಹಾಕಿದರೆ ಕಮೆಂಟಲ್ಲೇ ಫೋಟೋ ಕಳಿಸ್ಬೋದು. ಆ ಥರ ಏನಾದರೂ ಇತ್ತು ಅಂತಂದರೆ ನೀವೇನಾದರೂ ಹಾಕಿದರೆ ಆ ಮೊಟ್ಟೆ ಇಕ್ಕೋಕ್ಕೆ ಯಾವ್ಯಾವ ಥರ ಜಾಗ ಮಾಡಿದ್ದೀರಾ ಅದನ್ನ ಕಮೆಂಟ್ ಮಾಡಿ ಮತ್ತು ವೀಡಿಯೋಗೆ ಕಮೆಂಟ್ ಮಾಡಿ ಟ್ಯಾಗ್ ಮಾಡಿ ಫ್ರೆಂಡ್ಸ್. ಅದನ್ನ ಕೇಳ್ತಾ ಇರೋದು ಕಳ್ಳನ ಮಗನ ಬೆಂಕಿ ಕೋಳಿಗಳು. ಅಂದರೆ ಇಲ್ಲಿ ಕಳ್ಬೆಡ್ಡೆ ಅವೇ ನೋಡ್ರಿ ಬೆಂಕಿ ಕೋಳಿಗಳು. ಈ ಬೆಂಕಿ ಕೋಳಿಗಳು ಹೊರಗಡೆ ಹೋಗ್ದಂಗೆ ಅಂತಂದರೆ ಇವಾಗ ನಿಮ್ಮಂಗೆ ಕೇಳ್ತಾ ಇರೋದು ನಾನು ಅಂತಂದರೆ ಹೊರಗಡೆ ಹೋಗ್ದಂಗೆ ಏನಾದರೂ ಮಾಡ್ಬೋದಾ ಅಂತಂದರೆ ನಿಮಗೆ ರೆಕ್ಕೆ ಪಕ್ಕೆ ಏನಾದರೂ ಕಟ್ ಮಾಡೋದು ಅಥವಾ ರೆಕ್ಕೆಗೆ ಟೇಪ್ ಹೊಡಿಯೋದು ಈ ಥರದ್ದು ಏನಾದರೂ ಸಾಧ್ಯ ಇದೆಯಾ ಅಂತಂದರೆ ಬೆಂಕಿ ಕೋಳಿಗಳು ಹೊರಗಡೆ ಹೋಗ್ದಂಗೆ. ಅಂದರೆ ಬಡ್ಡೆಯನ್ನು ಹೊಡಿಕೆ ಆಚೆ ಎದ್ಬಿಡ್ತವೆ, ಮೊಟ್ಟೆಯಲ್ಲಿ ಇಕ್ತವೆ ಅಂತಲೂ ಗೊತ್ತಾಗೋದಿಲ್ಲ, ಏನು ಅಂತಲೂ ಗೊತ್ತಾಗೋದಿಲ್ಲ. ಈಗ ಇದೆಲ್ಲ ಬೇರೆ ರೋಲ. ಅಂದರೆ ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದೆಲ್ಲ ಕಂಪ್ಲೀಟಾಗಿ ಬೇರೆ ರೋಲ. ಈಗ ಬೇರೆ ರೋಲಿಗೆ ಬಂದ್ಬಿಟ್ಟು ಈ ಥರ ಹೋಗೋದು ಮತ್ತು ಮೇಯೋದು. ಮೇವಿಲ್ಲದೆ ಇದ್ದಾಗೇನೋ ಪರವಾಗಿಲ್ಲ ಬುಟ್ಟಾಕಿ ಅನ್ಬೋದು. ಏನಾದರೂ ಅವ್ರು ಏನಾರ ಮೇಯೋ ಟೈಮ್ ಇದು ಬೆಳೆ ಮಾಡೋ ಟೈಮಲ್ಲಿ ಹಿಂಗೆ ಹೋದ್ರೆ ಮಾತ್ರ ಬುಟ್ಟಾರ ಚೆನ್ನಾಗಿ ಬೈದು ಹಾಕ್ಬಿಡ್ತಾರೆ. ನೋಡ್ತಾ ಇರ್ಬೋದು ಅಲ್ಲಿ ಎರಡೂ ಹೋಗಿರೋದು. ಅಂತಂದರೆ ನಿಮ್ಮ ಪ್ರಕಾರ ಏನಾದರೂ ರೆಕ್ಕೆ ಕಟ್ ಮಾಡೋದು, ಇಲ್ಲ ಅಂತಂದರೆ ರೆಕ್ಕೆಗೇನಾದರೂ ಈಗ ಪಾರಿವಾಳಕ್ಕೆ ಟೇಪ್ ಹೊಡಿತಾರಲ್ಲ ಆ ಥರ ಏನಾದ್ರು ಟೇಪ್ ಹೊಡಿಯೋದು ಯಾವುದು ಉತ್ತಮ ಅಂತಂದರೆ ನಿಮ್ಮ ಪ್ರಕಾರ ಯಾರಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ನಿಮ್ಮನ್ನು ನಾನು ಕೇಳ್ತಾ ಇರೋದು ಇವತ್ತು. ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇತ್ತು ಅಂತಂದರೆ ಬೆಂಕಿ ಕೋಳಿಗಳಿಗೆ
ರೆಕ್ಕೆ ಅಥವಾ ಇಲ್ಲ ಅಂತಂದರೆ ಈ ಥರದ್ದು ಏನಾದರೂ ಕಟ್ ಮಾಡ್ಬೋದಾ, ಇಲ್ಲ ಅಂತಂದರೆ ಇನ್ನೇನಾದ್ರು ಸೇಫ್ಟಿ ಇದೆಯಾ, ಮತ್ತು ಯಾವುದಾದ್ರೂ ಸೇಫ್ಟಿ ಇತ್ತು ಅಂದರೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ನೀಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ನೋಡಿರಿ ಈಗ ಅಲ್ಲಿ ಗಂಟಲು ಆರ್ತವೆ ಫಾರ್ಮುಳಿಕೆ.